ಈಗ ನೀವು ಹೇಳ್ಬೇಕು ನನಗೆ, ಈ ಬಲ್ಬ್ ಜಾಸ್ತಿ ಬ್ರೈಟ್ ಆಗಿ ಉರಿತದೆಯೋ, ಈ ಬಲ್ಬ್ ಜಾಸ್ತಿ ಬ್ರೈಟ್ ಆಗಿ ಉರಿತದೆಯೋ, ಅಥವಾ ಈ ಬಲ್ಬ್ ಜಾಸ್ತಿ ಆಗಿ ಉರಿತದೆಯೋ? ನೀವು ಅನ್ಕತಿರ್ಬೋದು ಸರ್ ಇದೆಲ್ಲ ಪ್ರಶ್ನೆ ಸರ್, ಆಬ್ವಿಯಸ್ಲಿ ಇಲ್ಲಿ 100 ವ್ಯಾಟ್ ಬಲ್ಬ್ ಇದೆ ಸರ್, ಇದೇ ಜಾಸ್ತಿ ಬ್ರೈಟ್ ಆಗಿ ಉರಿಯುತ್ತೆ ಅಂತ ನೀವ್ ಅಂದ್ಕೊಂಡಿದ್ದೀರಾ. ಬಟ್ ಆಕ್ಚುಲಿ ವಿಷಯ ಹಾಗಲ್ಲ. ಜಾಸ್ತಿ ಬ್ರೈಟ್ ಆಗಿ ಉರಿಯೋನ್ ಯಾರಪ್ಪ ಅಂತ ಕೇಳಿದ್ರೆ ಇವನು ಜಾಸ್ತಿ ಬ್ರೈಟ್ ಆಗಿ ಉರಿತಾನೆ. ಕಲಿಯುಗ ಕ್ಲಾಸಸ್ಗೆ ಸ್ವಾಗತ. ನಾನು ನಿಮ್ಮ ಫೇವರೇಟ್ ಫಿಸಿಕ್ಸ್ ಟೀಚರ್ ಶ್ರೀವತ್ಸ. ನಾವಿವತ್ತು ಕಲಿತಾ ಇರೋದು 3ನೇ ಚಾಪ್ಟರ್ನ 9ನೇ ಟಾಪಿಕ್. ಅಂದ್ರೆ NCERT ಪ್ರಕಾರ ಎಲ್ಲ ಹೆಂಗ್ ಬರೀತಾರೆ, ಟಾಪಿಕ್ 3.9 ಎಲೆಕ್ಟ್ರಿಕಲ್ ಎನರ್ಜಿ ಅಂಡ್ ಪವರ್ ನ ಇವತ್ತು ಕಲಿತಾ ಇದ್ದೇವೆ. ನಿಮಗೆ ಗೊತ್ತಲ್ವಾ, NCERT ಮೇಲೆ ಚಿಕ್ಕ ಸಪರೇಟ್ ಟಾಪಿಕ್ ಮೇಲೆ ನಾನು ಸಪರೇಟ್ ಆಗಿರೋ ವಿಡಿಯೋ ಮಾಡ್ಕೋತಾ ಹೋಗ್ತಾ ಇದ್ದೀನಿ. ಇವತ್ತು 3ನೇ ಚಾಪ್ಟರ್ಗೆ ಸಂಬಂಧಪಟ್ಟಾಗೆ 9ನೇ ಪಾರ್ಟ್ ಅಂದ್ರೆ 9ನೇ ವಿಡಿಯೋ ಇವತ್ತು ನಾವು ಮಾಡ್ತಾ ಇರೋದು. ಸರಿನಾ? ಏನಿದು ಎಲೆಕ್ಟ್ರಿಕಲ್ ಎನರ್ಜಿ ಪವರ್ ಬಗ್ಗೆ ಏನೇನು ಹೇಳಿದ್ದಾರೆ, ಫಸ್ಟ್ NCERT ಬುಕ್ ನಲ್ಲಿ ಏನೇನು ಹೇಳಿದ್ದಾರೆ ಅನ್ನೋದನ್ನ ನೋಡೋಣ, ಅದನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಅದಾದ್ಮೇಲೆ ನಾವು ಕಲ್ತಿರೋ ಕಾನ್ಸೆಪ್ಟ್ ಗಟ್ಟಿ ಆಗ್ಬೇಕಲ್ವಾ, ಹೀಗಾಗಿ ಒಂದ್ ಸ್ವಲ್ಪ KCET ಲೆವೆಲ್ನ ಕ್ವಶನ್ ಗಳನ್ನ ಸಾಲ್ವ್ ಮಾಡ್ಕೊಳ್ಳೋಣ. ಸರಿನಾ? ಪ್ರತಿ ವಿಡಿಯೋದಲ್ಲಿ ಇದನ್ನೇ ಮಾಡ್ತಾ ಬರ್ತೀವಿ ನಾವು. ಸೊ ಇವಾಗ ಏನು ಮಾಡೋಣ, ನಿಮ್ಗೆ ಎಲೆಕ್ಟ್ರಿಕಲ್ ಎನರ್ಜಿ ಅಂದ್ರೆ ಏನು ಅನ್ನೋದನ್ನ ಅರ್ಥ ಮಾಡ್ಬೇಕು. ಆಲ್ರೆಡಿ ನೀವು ಕಲ್ತಿದ್ರ 10th ಅಲ್ಲಿ ಪವರ್ ಎನರ್ಜಿ ಎಲ್ಲ ಕಲ್ತಿದ್ರ, ಮತ್ತೊಂದ್ಸಲ ಅರ್ಥ ಮಾಡ್ಕೊಳ್ಳೋಣ, ಏನು ಪ್ರಾಬ್ಲಮ್ ಇಲ್ಲ ಅದರಲ್ಲಿ. ಸರಿನಾ? ನನ್ನ ಹತ್ರ ಇವಾಗ ಒಂದು ಬ್ಯಾಟ್ರಿ ಇದೆ ಅಂತ ಇಟ್ಕೊಳ್ಳಿ, ಅಥವಾ ಒಂದು ಸೆಲ್ ಇದೆ. ಈ ಸೆಲ್ ಅನ್ನ ತಗೊಂಡೋಗಿ ನಾನು ಒಂದು ಬಲ್ಬ್ಗೆ ಕನೆಕ್ಟ್ ಮಾಡ್ಕೊಂಡಿದ್ದೀನಿ. ಈಗ ಬಲ್ಬ್ ಉರಿಯುತ್ತೆ, ಬ್ಯಾಟ್ರಿ ಕರೆಕ್ಟ್ ಆಗಿದೆ, ಸರ್ ಇದೆ ವೈರಿಂಗ್ ಎಲ್ಲ ಕರೆಕ್ಟ್ ಆಗಿದೆ ಅಂದ್ರೆ ಬಲ್ಬ್ ಆನ್ ಆಗುತ್ತೆ. ಹೌದಾ? ಸೊ ಬಲ್ಬ್ ಆನ್ ಆಗುತ್ತೆ ಅಂತಂದ್ರೆ ಅದು ಬೆಳಕಿನ ರೂಪದಲ್ಲಿ ಎನರ್ಜಿಯನ್ನ ಬಿಡ್ತಾ ಇದೆ. ಕರೆಕ್ಟಾ? ಬೆಳಕಿನ ರೂಪದಲ್ಲಿ ಅದು ಎನರ್ಜಿಯನ್ನು ಹೊರಗೆ ಕೊಡ್ತಾ ಇದೆ. ಈ ಬಲ್ಬ್ಗೂ ಬೆಳಕನ್ನ ಕೊಡೋದಕ್ಕೆ ಯಾರು ಎನರ್ಜಿ ಸಪ್ಲೈ ಮಾಡ್ತಿರೋರು? ಇದು ಸಪ್ಲೈ ಮಾಡ್ತಿರೋದು. ಸೊ ಏನೇ ಎಲೆಕ್ಟ್ರಿಕಲ್ ಕೆಲಸ ನಡಿಬೇಕಂದ್ರೂ ಅಲ್ಲಿ ಎಲೆಕ್ಟ್ರಿಕಲ್ ಎನರ್ಜಿಯನ್ನು ಸಪ್ಲೈ ಆಗ್ಬೇಕು. ಇದು ನಮಗೆ ಗೊತ್ತಿರುವಂತ ವಿಚಾರ. ಹೌದಾ? ಈಗ ಪವರ್ ಅಂತಂದ್ರೇನು ಒಂದ್ ಸ್ವಲ್ಪ ಅದನ್ನು ನೋಡೋಣ, ಅದನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ. ಅರ್ಥ ಮಾಡ್ಕೊಳ್ಳೋದೇ ಇಂಪಾರ್ಟೆಂಟ್. ಈಗ ನನ್ನ ಫೋನಿನ ಚಾರ್ಜರ್ ಇದು, ನನ್ನ ಫೋನ್ 68 ವ್ಯಾಟ್ ನಲ್ಲಿ ಚಾರ್ಜ್ ಆಗುತ್ತೆ. ಸರಿನಾ? ನಾನು ಈ ಚಾರ್ಜರ್ನ ಯೂಸ್ ಮಾಡ್ಕೊಂಡೆ ಅಂತಿಟ್ರೆ ನಮ್ಮ ಫೋನ್ ಮ್ಯಾಕ್ಸಿಮಮ್ ಸ್ಪೀಡ್ ಅಲ್ಲಿ ಚಾರ್ಜ್ ಆಗುತ್ತೆ. ಇದು ನಮ್ಮ ಅಪ್ಪನ ಫೋನಿನ ಚಾರ್ಜರು. ಸೊ ಇದು 33 ವ್ಯಾಟ್ ಇರೋದು. ನನ್ನ ಫೋನಿನ ಚಾರ್ಜರ್ 68 ವ್ಯಾಟ್, ಇದು ಬರೀ 33 ವ್ಯಾಟ್ ಇರೋದು. ನಾನು ಇದರಲ್ಲಿ ನನ್ನ ಫೋನನ್ನ ಚಾರ್ಜ್ ಮಾಡಿದೆ ಅಂದ್ರೆ ಇದರಲ್ಲಿ ಎಷ್ಟು ಸ್ಪೀಡಾಗಿ ಚಾರ್ಜ್ ಆಗ್ತಿತ್ತಲ್ವಾ, ಅದಕ್ಕಿಂತ ಸ್ಲೋ ಆಗಿ ಇದ್ರಲ್ಲಿ ಚಾರ್ಜ್ ಆಗುತ್ತೆ. ಯಾಕಂದ್ರೆ ಇದರ ಪವರ್ ಜಾಸ್ತಿ ಇದೆ, ಇದರ ಪವರ್ ಕಮ್ಮಿ ಇದೆ. ಈಗ ನಿಮ್ದೆಲ್ಲರದು ಚಾರ್ಜರ್ನ ಪವರ್ ಎಷ್ಟಿದೆ, ಮ್ಯಾಕ್ಸಿಮಮ್ ಪವರ್ ಎಷ್ಟಿದೆ ಅನ್ನೋದು ನನಗೆ ಬೇಕು. ಸೊ ಹೀಗಾಗಿ ಆ ಪವರ್, ನಿಮ್ ಚಾರ್ಜರ್ನ ಪವರ್ ಅನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ಒಂದ್ಸಲ ನೋಡ್ತಾ ಹೋಗೋಣ. ಹತ್ರ ತರ್ತೀನಿ ಚಾರ್ಜರ್ನ. ಐ ಥಿಂಕ್ ಇವಾಗ ಫೋಕಸ್ ಆಗಿದೆ ಅಂತ ಅನ್ಕೋತೀನಿ, ಒಂದ್ ಸ್ವಲ್ಪ ಝೂಮ್ ಮಾಡ್ಬೇಕು ಏನೋ. ಆಯ್ತಾ? ಕರೆಕ್ಟ್ ಆಗಿ ಇವಾಗ ಫೋಕಸ್ ಆಗಿದೆ. ಇಲ್ಲಿ ನೋಡಿ, ನಿಮಗೆ ಕಾಣಿಸ್ತಾ ಇದೆಯಾ, ಇಲ್ಲಿ ಔಟ್ಪುಟ್ ಅಂತ ಬರ್ದಿರ್ತಾರೆ. ಸರಿನಾ? ಈ ಔಟ್ಪುಟ್ ಅನ್ನ ಕರೆಕ್ಟ್ ಆಗಿ ನೋಡಿ. ನಮ್ಮಲ್ಲಿ ಸಪ್ಲೈ ಆಗೋದು ಎಷ್ಟು ವೋಲ್ಟ್ ಇಂದಪ್ಪ? AC ನಮ್ದು ಕರೆಂಟ್ ಸಪ್ಲೈ ಆಗೋದು ಎಷ್ಟು ವೋಲ್ಟ್? ನಮಗೆ ಸಪ್ಲೈ ಆಗುವಂತ ಕರೆಂಟ್ ಇರೋದು 220 ವೋಲ್ಟ್. ಹೌದಾ? ನಮ್ಮ ಮನೆಯಲ್ಲೆಲ್ಲ ಸಪ್ಲೈ ಆಗೋದು. ಸೊ ಮೇಲಿನ ಇನ್ಪುಟ್ ಅನ್ನ ನಾವು ಕನ್ಸಿಡರ್ ಮಾಡಬಾರ್ದು, ಮೇಲಿಂದ ಮಾಡಬಾರ್ದು. ಕೆಳಗಡೆ ನೋಡಿ, ಕೆಳಗಡೆಗೆ 200 ರಿಂದ 240 ವೋಲ್ಟ್ ಅಂತ ಹೇಳಿದ್ದಾರೆ. ಸೊ ನಮ್ಮ ಮನೆಯಲ್ಲಿ ಇಂಡಿಯನ್ ಸಿಸ್ಟಮ್ಗಳಲ್ಲೆಲ್ಲ ಸಪ್ಲೈ ಆಗೋದು ಈ ರೀತಿ ವೋಲ್ಟೇಜ್. ಹೌದಾ? ಸೊ ಈ ವೋಲ್ಟೇಜ್ಗೆ ಸಂಬಂಧಪಟ್ಟಂಗೆ, ಈ ಇನ್ಪುಟ್ಗೆ ಸಂಬಂಧಪಟ್ಟಂಗೆ ಔಟ್ಪುಟ್ ಎಷ್ಟಿದೆ, ಔಟ್ಪುಟ್ ಎಷ್ಟಿದೆ. ಸೊ ಈ ಚಾರ್ಜರ್ ಮಿನಿಮಮ್ ಅಂದ್ರೆ ಎಷ್ಟು ಔಟ್ಪುಟ್ ಕೊಡ್ಬೋದು? 5 ವೋಲ್ಟ್ 3 ಆಂಪಿಯರ್ ಕೊಡ್ಬೋದು, ಅಥವಾ 9 ವೋಲ್ಟ್ 3 ಆಂಪಿಯರ್ ಕೊಡ್ಬೋದು, ಅಥವಾ 12 ವೋಲ್ಟ್ 2.25 ಆಂಪಿಯರ್ ಕೊಡ್ಬೋದು. ಲಾಸ್ಟಿಗೆ ಮ್ಯಾಕ್ಸಿಮಮ್ ಅಂತ ಕೊಟ್ಟಿದ್ದಾರೆ, ಕಾಣಿಸ್ತಾ ಇದೆಯಾ? ಈ ಮ್ಯಾಕ್ಸಿಮಮ್ ಎಷ್ಟು ಕೊಡಬಹುದು ಅಂತ ನೋಡೋಣ. ಮ್ಯಾಕ್ಸಿಮಮ್ ಎಷ್ಟಿದೆ? ಮ್ಯಾಕ್ಸಿಮಮ್ ಇರೋದು 11 ವೋಲ್ಟ್ 3 ಆಂಪಿಯರ್ ಅಂತ ಇದೆ. ಆ ಚಾರ್ಜರ್ ನ ಮ್ಯಾಕ್ಸಿಮಮ್ ವೋಲ್ಟೇಜ್, ಮ್ಯಾಕ್ಸಿಮಮ್ ನಲ್ಲಿ ಏನೇನಿತ್ತು? ವೋಲ್ಟೇಜ್ ಎಷ್ಟಿತ್ತು ಮ್ಯಾಕ್ಸಿಮಮ್ ಅಲ್ಲಿ? 11 ವೋಲ್ಟ್ ಇತ್ತು. ಕರೆಂಟ್ ಎಷ್ಟಿತ್ತು ಮ್ಯಾಕ್ಸಿಮಮ್ ನಲ್ಲಿ? 3 ಆಂಪಿಯರ್ ಕರೆಂಟ್ ಇತ್ತು. ಇವಾಗ ಇದ್ರ ಪವರ್ ಎಷ್ಟು ಅಂತ ನೋಡೋದಾದ್ರೆ, ಪವರ್ ತೆಗಿಬೇಕಂದ್ರೆ ಸಿಂಪಲ್ ಗೈಸ್, ವೆರಿ ವೆರಿ ಸಿಂಪಲ್ ಫಾರ್ಮುಲಾ. ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಅದರ ವೋಲ್ಟೇಜ್ ಮತ್ತೆ ಕರೆಂಟ್ ಅನ್ನು ಮಲ್ಟಿಪ್ಲೈ ಮಾಡ್ಕೊಂಡ್ಬಿಟ್ರೆ ಆಯ್ತು, ನಮಗ್ ಪವರ್ ಸಿಗತ್ತೆ. ಇದು ನೆನ್ಪಿಟ್ಕೊಳ್ಳೋಕೆ ಯಾರಿಗಾದ್ರೂ ಪ್ರಾಬ್ಲಮ್ ಇದೆಯಾ? ಐ ಥಿಂಕ್ ಇದನ್ನ ನೆನ್ಪಿಟ್ಕೊಳ್ಳೋಕೆಲ್ಲ ಪ್ರಾಬ್ಲಮ್ ಆಗ್ಲಿಕ್ಕಿಲ್ಲ. ವೋಲ್ಟೇಜು ಕರೆಂಟ್ ಅನ್ನು ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ ಪವರ್ ಸಿಕ್ಕೋಗುತ್ತೆ. ಸೊ ವೋಲ್ಟೇಜ್ ಎಷ್ಟಿದೆ? 11 ಇದೆ. ಕರೆಂಟ್ ಎಷ್ಟಿದೆ? 3 ಇದೆ. ಹೀಗಾಗಿ ಇದ್ರ ಪವರ್ ಎಷ್ಟಾಗಬೇಕು? ಇದರ ಪವರ್ ಇರೋದು 33 ವ್ಯಾಟ್ ಆಗಬೇಕು. ಪವರ್ ಅನ್ನ ವ್ಯಾಟ್ ನಲ್ಲಿ ಹೇಳ್ತಾರೆ, ನೆನ್ಪಿಟ್ಕೊಳ್ಳಿ. ಪವರ್ ನ SI ಯೂನಿಟ್ ಇರೋದು ವ್ಯಾಟ್. ಹೀಗಾಗಿ ಈ ಚಾರ್ಜರ್ ಏನಿದೆಯೋ ಇದು 33 ವ್ಯಾಟ್ ನ ಚಾರ್ಜರ್. ಸೊ ಇವಾಗ ಏನ್ ಮಾಡ್ಬೇಕು ನೀವು? ನಿಮ್ಮ ಚಾರ್ಜರ್ ಅನ್ನ ನೋಡ್ಬೇಕು, ಅದ್ರ ಹಿಂದ್ಗಡೆ ನೋಡ್ಬೇಕು. ಮ್ಯಾಕ್ಸಿಮಮ್ ವೋಲ್ಟೇಜ್ ಎಷ್ಟಿದೆ,
ಮ್ಯಾಕ್ಸಿಮಮ್ ಕರೆಂಟ್ ಎಷ್ಟಿದೆ ಅಲ್ಲಿ ಕೊಟ್ಟಿರ್ತಾರಲ್ವಾ, ಮ್ಯಾಕ್ಸಿಮಮ್ ಅಲ್ಲಿ ಎಷ್ಟಿದೆ ಅಂತ ನೋಡಿ. ಕೆಲವೊಂದ್ರಲ್ಲಿ ಈ ರೀತಿ ಮಿನಿಮಮ್ ಮ್ಯಾಕ್ಸಿಮಮ್ ಅಂತೆಲ್ಲ ಇರಲ್ಲ, ಬರೀ 5 ವೋಲ್ಟ್ 2 ಆಂಪಿಯರ್ ಚಾರ್ಜರ್ ಅಂತ ಇರುತ್ತೆ ಔಟ್ಪುಟ್ ನೋಡಿದಾಗ. ಸೊ ಅಲ್ಲಿ ಮ್ಯಾಕ್ಸಿಮಮ್ ಮಿನಿಮಮ್ ಅಂತೇನು ಇರಲ್ಲ, ಇದ್ರಲ್ಲಿ ಮ್ಯಾಕ್ಸಿಮಮ್ ಮಿನಿಮಮ್ ಎಲ್ಲ ಫೀಚರ್ ಇದೆ. ಬಟ್ ಕೆಲವು ಚಾರ್ಜರ್ ಅಲ್ಲಿ ಬರೀ 10 ವ್ಯಾಟ್ ಅಂತಾನೆ ಇರುತ್ತೆ, ಅಂದ್ರೆ 5 ವೋಲ್ಟ್ 2 ಆಂಪಿಯರ್ ಈ ರೀತಿನೇ ಇರುತ್ತೆ. ನಿಮ್ ಚಾರ್ಜರ್ ನ ಪವರ್ ಎಷ್ಟು ಅನ್ನೋದನ್ನ ಕಮೆಂಟ್ ಮಾಡಿ. ಯಾರ್ದು ಜಾಸ್ತಿ ಪವರ್ಫುಲ್ ಚಾರ್ಜರ್ ಅಂತ ನನಗೆ ನೋಡ್ಬೇಕು. ಸೊ ಇವಾಗ ಏನ್ ಮಾಡೋಣ, ಪವರ್ ಬಗ್ಗೆ ನೀವು ಆಲ್ರೆಡಿ ತಿಳ್ಕೊಂಡಿದ್ರೆ, ಸಿಂಪಲ್ ವೋಲ್ಟೇಜ್ ಕರೆಂಟ್ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಪವರ್ ಸಿಗುತ್ತೆ ಅಂತ. ಇವಾಗ ಎನರ್ಜಿ ಬಗ್ಗೆ ತಿಳ್ಕೊಳ್ಳೋಣ. ಎನರ್ಜಿ ಅಂತಂದ್ರೆ ಏನು? ವೆರಿ ಸಿಂಪಲ್. ಈ ಪವರ್ ಇದೆಯಲ್ವಾ, ಈ ಪವರ್ ಅನ್ನೇ ನಾವು ಆ ಪವರ್ ಎಷ್ಟು ಟೈಮ್ ಕನ್ಸ್ಯೂಮ್ ಆಯ್ತು ಅನ್ನೋದ್ರ ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಎನರ್ಜಿ ಸಿಗುತ್ತೆ. ತುಂಬಾ ಸಿಂಪಲ್. ಪವರ್ ಬೇಕು ಅಂದ್ರೆ ಏನ್ ಮಾಡ್ತಿದ್ರಿ, ವೋಲ್ಟೇಜ್ ಅನ್ನ ಕರೆಂಟ್ ಜೊತೆ ಮಲ್ಟಿಪ್ಲೈ ಮಾಡ್ತಿದ್ರಿ. ಈಗ ಅದೇ ಪವರ್ ಅನ್ನು ತಕೊಂಡು ಟೈಮ್ ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಏನ್ ಎನರ್ಜಿ ಕನ್ಸ್ಯೂಮ್ ಆಗಿದೆಯೋ ಅದು ಸಿಕ್ಕೋಗತ್ತೆ. ಈಗ ವೆರಿ ಸಿಂಪಲ್. ಈಗ ಫಾರ್ಮುಲಾ ಅಂತೂ ನಿಮ್ಗೆ ಅರ್ಥ ಆಗಿದೆ, ಕ್ಲಿಯರ್ ಇದೆ, ವೆರಿ ಸಿಂಪಲ್ ಇದೆ. ಈಗ ಇದ್ರ ನಿಜವಾಗ್ಲೂ ಪವರ್ ಅಂದ್ರೇನು, ನಿಜವಾಗ್ಲೂ ಎನರ್ಜಿ ಅಂತಂದ್ರೇನು ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂದು ಸಿಂಪಲ್ ಆಗಿರೋ ಎಕ್ಸಾಂಪಲ್ ಕೊಡ್ತೀನಿ. ನಿಮಗೆ ಪವರ್ ಅಂದ್ರೇನು ನಿಜವಾಗ್ಲೂ ಅನ್ನೋದು ನಿಮ್ಗೆ ಅರ್ಥ ಆಗಿದೆ. ಈ ಚಾರ್ಜರ್ ಯೂಸ್ ಮಾಡಿದ್ರೆ ಜಾಸ್ತಿ ಪವರ್ಫುಲ್ ಇದೆ, 68 ವ್ಯಾಟ್ ಚಾರ್ಜರ್ ಇದೆ. ಸೊ ಇದನ್ನ ಯೂಸ್ ಮಾಡ್ಕೊಂಡ್ರೆ ನಮ್ದು ಜಾಸ್ತಿ ಪವರ್ ಇರೋದ್ರಿಂದ ಜಾಸ್ತಿ ಬೇಗ ಸ್ಪೀಡ್ ಆಗಿ ಚಾರ್ಜ್ ಆಗುತ್ತೆ ಫೋನ್. ಇದನ್ನ ಯೂಸ್ ಮಾಡ್ಕೊಂಡ್ರೆ ಸ್ಲೋ ಆಗಿ ಚಾರ್ಜ್ ಆಗುತ್ತೆ. ಬಟ್ ಈಗ ಈ ಚಾರ್ಜರ್ ಅನ್ನು ತಗೊಂಡು ನಾನು 0 to 100% ಚಾರ್ಜ್ ಮಾಡ್ಕೊಂಡೆ ನನ್ನ ಫೋನ್ ಅನ್ನ ಇಟ್ಕೊಳ್ಳಿ. ಅವಾಗೇನು ನಾನು ಫೋನ್ ಅನ್ನೆಲ್ಲ ಯೂಸ್ ಮಾಡ್ತೀನಿ, ನನಗೊಂದು 6 ಅವರ್ ಬ್ಯಾಟ್ರಿ ಬ್ಯಾಕಪ್ ಬಂತು ಅಂತ ಇಟ್ಕೊಳ್ಳಿ. ಇವಾಗ ನಾನು ಏನ್ ಮಾಡ್ತೀನಿ, ಇವಾಗ ಈ ಚಾರ್ಜರ್ ಅಲ್ಲಿ ಸ್ಲೋ ಚಾರ್ಜ್ ಆಗುತ್ತೆ, ಇದು ಫಾಸ್ಟ್ ಆಗ್ತಾ ಇತ್ತು ಬಟ್ ಇದ್ರಲ್ಲಿ ಸ್ಲೋ ಆಗುತ್ತೆ. ಬಟ್ ಸ್ಟಿಲ್ 0 to 100% ನಾನು ಇದರಿಂದ ಚಾರ್ಜ್ ಮಾಡ್ಕೊಂಡಿದ್ದೀನಿ. ಇವಾಗೂ ನನಗೆ ಬ್ಯಾಟ್ರಿ ಬ್ಯಾಕಪ್ ಎಷ್ಟು ಸಿಗತ್ತೆ, ಇದ್ರಲ್ಲಿ ಎಷ್ಟು ಬ್ಯಾಟ್ರಿ ಬ್ಯಾಕಪ್ ಸಿಗ್ತಾ ಇತ್ತೋ ಅಷ್ಟೇ ಸಿಗತ್ತೆ. ಯಾಕಂದ್ರೆ ನನ್ನ ಬ್ಯಾಟ್ರಿ ಅಷ್ಟೇ ಎನರ್ಜಿನ ಸ್ಟೋರ್ ಮಾಡಿ ಇಟ್ಕೊಳಕ್ ಸಾಧ್ಯ, ಅದಕ್ಕಿಂತ ಜಾಸ್ತಿ ಎನರ್ಜಿ ಸ್ಟೋರ್ ಮಾಡಿ ಇಟ್ಕೊಳಕ್ ಸಾಧ್ಯ ಇಲ್ಲ. ಸೊ ಇವಾಗ ಅರ್ಥ ಆಯ್ತಾ ನಿಮ್ಗೆ ಎನರ್ಜಿ ಏನು, ಪವರ್ ಏನು ಅಂತ? ಪವರ್ ಅಂದ್ರೆ ಯಾವುದು ಬೇಗ ಕೆಲಸ ಮಾಡತ್ತೋ ಅದು ಜಾಸ್ತಿ ಪವರ್ ಇದೆ ಅಂತ ಅರ್ಥ. ಎನರ್ಜಿ ಅಂತಂದ್ರೆ ಆ ಪವರು ಎಷ್ಟು ಟೈಮ್ ವರೆಗೂ ಯೂಸ್ ಆಗ್ತಾ ಇದೆ ಅನ್ನೋದು ಎನರ್ಜಿ. ಸರಿನಾ? ಇದನ್ನೇ ನಾವು ಸ್ವಲ್ಪ ಮ್ಯಾಥಮೆಟಿಕಲಿ ಅರ್ಥ ಮಾಡ್ಕೊಳ್ಳೋಣ. ಈ ಟಿ ಅನ್ನು ಈ ಕಡೆ ಕೊಡ್ಸಿ, ಅವಾಗ ಏನಾಗುತ್ತೆ, ಪಿ ಇಸ್ ಈಕ್ವಲ್ ಟು ಎನರ್ಜಿ ಡಿವೈಡೆಡ್ ಬೈ ಟೈಮ್ ಅಂತ ಆಗುತ್ತೆ. ಟೈಮ್ ಜಾಸ್ತಿ ತಗೋತಾ ಇದೆ, ಫೋನ್ ಚಾರ್ಜ್ ಆಗೋಕೆ ಟೈಮ್ ಜಾಸ್ತಿ ತಗೋತಾ ಇದೆ, ಸ್ಲೋ ಚಾರ್ಜ್ ಆಗ್ತಾ ಇದೆ ಅಂದ್ರೆ ಏನರ್ಥ, ಟೈಮ್ ಜಾಸ್ತಿ ತಗೋತಾ ಇದೆ ಅಂತಂದ್ರೆ ಪವರ್ ಕಮ್ಮಿ ಅಂತ ಅರ್ಥ. ಹೌದಾ? ಸೊ ಟೈಮ್ ಕಮ್ಮಿ ತಗೋತಾ ಇದೆ, ನಾನು ಇವಾಗ ಇದ್ರಲ್ಲಿ ಚಾರ್ಜ್ ಮಾಡ್ತಿದ್ದೀನಿ, ಕಮ್ಮಿ ಟೈಮ್ ತಗೋತಾ ಇದೆ. ಟೈಮ್ ಕಮ್ಮಿ ತಗೋತಾ ಇದೆ ಅಂತಂದ್ರೆ ಅದರ ಪವರ್ ಜಾಸ್ತಿ ಅಂತ ಅರ್ಥ. ಎರಡು ಕೇಸ್ನಲ್ಲಿ ಬ್ಯಾಟ್ರಿ ಎನರ್ಜಿ ಸೇಮೇ ಇರ್ತಾ ಇತ್ತು, ಬ್ಯಾಟ್ರಿ ಸ್ಟೋರ್ ಮಾಡ್ಕೊಳ್ಳುವಂತ ಎನರ್ಜಿ, ಯಾಕಂದ್ರೆ ಸೇಮ್ ಬ್ಯಾಟ್ರಿ ಅದೇ ಫೋನ್. ಹೌದಾ? ಸೊ ಎನರ್ಜಿ ಸೇಮ್ ಇರ್ತಾ ಇತ್ತು, ಎನರ್ಜಿಲಿ ಏನು ಹೆಚ್ಚು ಕಮ್ಮಿ ಆಗಿಲ್ಲ, ಬಟ್ ಇದ್ರಲ್ಲಿ ಹೆಚ್ಚು ಕಮ್ಮಿ ಆಗಿದೆ. ನಿಮ್ಗೆ ಅರ್ಥ ಆಯ್ತಲ್ವಾ? ಇವಾಗ ಕ್ಲಿಯರ್ ಆಯ್ತಲ್ವಾ? ಇವಾಗ ನಾವೇನೇನ್ ಅರ್ಥ ಮಾಡ್ಕೋಬೇಕು ಅದನ್ನ ಅರ್ಥ ಮಾಡ್ಕೊಂಡಾಗಿದೆ. ಈ ಫಾರ್ಮುಲಾಗಳನ್ನ ಬೇರೆ ಬೇರೆ ಸ್ಟೈಲ್ ಅಲ್ಲಿ ಬರೆಯೋದು ನೋಡೋಣ. ಓಕೆನಾ? ಈ ಪವರ್ ಇದೆ, ಪವರ್ ಅನ್ನು ಹೇಗೆ ಬರಿಬಹುದಪ್ಪ? ಪವರ್ ಅನ್ನ ವೋಲ್ಟೇಜ್ ಮತ್ತೆ ಕರೆಂಟ್ ಅನ್ನು ಮಲ್ಟಿಪ್ಲೈ ಮಾಡ್ಕೊಂಡು ಬರಿಬಹುದು. ಅಥವಾ ಹೇಗೆ ಬರಿಬಹುದು, ಪಿ ಇಸ್ ಈಕ್ವಲ್ ಟು, ನಿಮಗೆ ಗೊತ್ತಲ್ವಾ ಓಮ್ಸ್ ಲಾ ಫಾರ್ಮುಲಾ ಹಾಕೊಂಡು ಇದನ್ನ ಸ್ವಲ್ಪ ಮಾಡಿಫೈ ಮಾಡ್ಕೊಳ್ಳೋಣ. ಬಿ ಇಸ್ ಈಕ್ವಲ್ ಟು ಐ ಆರ್ ನಿಮಗೆ ಗೊತ್ತೇ ಇದೆ. ಸೊ ನನಗೆ ಕರೆಂಟ್ ಬೇಕು ಅಂದ್ರೆ ನಾನು ಏನ್ ಮಾಡ್ಕೋಬೇಕು, ಈ ಆರ್ ಅನ್ನ ಈ ಕಡೆ ತಗೋಬೇಕು, ಅವಾಗ ವಿ ಡಿವೈಡೆಡ್ ಬೈ ಆರ್ ಆಗುತ್ತೆ. ಹೌದಾ? ಇದರಿಂದ ಈ ಐ ಬೇಕು ಅಂದ್ರೆ ಆರ್ ಅನ್ನ ಈ ಕಡೆ ತಗೋದೆ ಅಷ್ಟೇ, ಮತ್ತೇನ್ ಮಾಡಿಲ್ಲ. ಸೊ ಇವಾಗ ವಿ ಜಾಗದಲ್ಲಿ ನಾವೇನ್ ಬರಿಬಹುದು, ವಿ ಜಾಗದಲ್ಲಿ ಐ ಆರ್ ಅಂತ ಬರಿಬಹುದು. ಐ ಆಲ್ರೆಡಿ ಇದೆ, ಸೊ ಇದೇನಾಗುತ್ತೆ ಐ ಸ್ಕ್ವೇರ್ ಆರ್ ಅಂತ ಆಗುತ್ತೆ. ಹೌದಾ? ಸೊ ಸೇಮ್ ಫಾರ್ಮುಲಾ ಏನಾಗುತ್ತೆ, ಸೇಮ್ ಫಾರ್ಮುಲಾನೇ ನಾವು ಐ ಸ್ಕ್ವೇರ್ ಆರ್ ಅಂತ ಬರ್ಕೋಬಹುದು. ಹೌದಾ? ಸೇಮ್ ಇದೇ ಪಿ ಫಾರ್ಮುಲಾನ ಬರೆಯೋಣ. ಈಗ ಪಿ ಇಸ್ ಈಕ್ವಲ್ ಟು ವಿ ಜಾಗದಲ್ಲಿ ವಿ ಅಂತಾನೆ ಬರ್ಕೊಳ್ಳೋಣ. ಐ ಜಾಗದಲ್ಲಿ ಏನ್ ಬರಿಬಹುದಪ್ಪ, ವಿ ಡಿವೈಡೆಡ್ ಬೈ ಆರ್ ಅಂತ ಬರ್ಕೋಬಹುದು. ವಿ ಜಾಗದಲ್ಲಿ ವಿ ಬರ್ಕೊಂಡೆ, ಐ ಜಾಗದಲ್ಲಿ ವಿ ಡಿವೈಡೆಡ್ ಬೈ ಆರ್ ಅಂತ ಬರಿಬಹುದು. ಆವಾಗ ಏನಾಗುತ್ತೆ, ಇದು ಓವರ್ ಆಲ್ ಆಗಿ ವಿ ಸ್ಕ್ವೇರ್ ಡಿವೈಡೆಡ್ ಬೈ ಆರ್ ಅಂತ ಆಗುತ್ತೆ. ಹೌದಾ? ಸೊ ಇದೇನಾಗುತ್ತೆ, ವಿ ಸ್ಕ್ವೇರ್ ಡಿವೈಡೆಡ್ ಬೈ ಆರ್ ಅಂತ ಆಗುತ್ತೆ. ಸೇಮ್ ಇದು ಪವರ್, ಇದು ಪವರ್, ಇದು ಪವರ್. ಬಟ್ ಈ ಮೂರು ಪವರ್ ಗಳನ್ನ ನಾವು ಬೇರೆ ಬೇರೆ ಫಾರ್ಮ್ಯಾಟ್ ನಲ್ಲಿ ಬರ್ಕೊಂಡಿದೀವಿ. ಅದೇ ಪವರ್ ಬೇರೆ ಬೇರೆ ರೀತಿಯಲ್ಲಿ ಬರ್ಕೊಂಡಿದೀವಿ. ಹೌದಾ? ಸೊ ಇದು ನಾವು ಕಾಮನ್ ಆಗಿ ಯೂಸ್ ಮಾಡ್ತೀವಿ ಈ ಫಾರ್ಮುಲಾನ. ಇದ್ರಲ್ಲಿ ನೋಡಿ ನಮ್ಗೆ ಕರೆಂಟ್ ನ ವ್ಯಾಲ್ಯೂ ಎಷ್ಟು ಅನ್ನೋದು ಗೊತ್ತಿದೆ. ಸೊ ಕರೆಂಟ್ ನ ವ್ಯಾಲ್ಯೂ ಸೇಮ್ ಇದ್ದಾಗ ಅಥವಾ ಕರೆಂಟ್ ನ ವ್ಯಾಲ್ಯೂ ಕಾನ್ಸ್ಟಂಟ್ ಇದ್ದಾಗ ನಾವು ಈ ಫಾರ್ಮುಲಾನ ಹಾಕೋತೀವಿ. ಯೂಶ್ವಲಿ ನಿಮಗೆ ನೋಡಿದ ತಕ್ಷಣ ಗೊತ್ತಾಗತ್ತೆ ಯಾವ ಫಾರ್ಮುಲಾ ಹಾಕೊಂಡು ಮಾಡ್ಬೇಕು ಅಂತ. ಬಟ್ ಕರೆಂಟ್ ನ ವ್ಯಾಲ್ಯೂ ನಮಗೆ ಗೊತ್ತಿದ್ದಾಗ ನಾವು ಇದು ಹಾಕೋತೀವಿ. ಕರೆಂಟ್ ನ ವ್ಯಾಲ್ಯೂ ಯಾವ್ದ್ರಲ್ಲಿ ಸೇಮ್ ಇರತ್ತಪ್ಪ, ಸೀರೀಸ್ ಕನೆಕ್ಷನ್ ಇದ್ದಾಗ ಕರೆಂಟ್ ನ ವ್ಯಾಲ್ಯೂ ಸೇಮ್ ಇರುತ್ತೆ. ಹೌದಾ? ಸೊ ಹೀಗಾಗಿ ಈ ಫಾರ್ಮುಲಾ ಯೂಸ್ ಆಗೋದು ಎಂತ ಕೇಸಲ್ಲಿ, ಸೀರೀಸ್ ಕನೆಕ್ಷನ್ ಇದ್ದಾಗ ಇಂಥ ಫಾರ್ಮುಲಾ ಯೂಸ್ ಆಗುತ್ತೆ. ಈ ಫಾರ್ಮುಲಾ ಯೂಸ್ ಆಗೋದು ಯಾವಾಗ, ಯಾವಾಗ ವೋಲ್ಟೇಜ್ ಸೇಮ್ ಇರುತ್ತೋ. ಇಲ್ಲಿ ವೋಲ್ಟೇಜ್ ವ್ಯಾಲ್ಯೂ ಗೊತ್ತಿದೆ, ಕರೆಂಟ್ ವ್ಯಾಲ್ಯೂ ಗೊತ್ತಿಲ್ವಲ್ವಾ ಈ ಫಾರ್ಮುಲಾದಲ್ಲಿ.
ಸೊ ಯಾವಾಗ ವೋಲ್ಟೇಜ್ ನ ವ್ಯಾಲ್ಯೂ ಸೇಮ್ ಇರುತ್ತೋ ಆವಾಗ ಈ ಫಾರ್ಮುಲಾ ಯೂಸ್ ಆಗುತ್ತೆ. ವೋಲ್ಟೇಜ್ ಯಾವಾಗ ಸೇಮ್ ಇರುತ್ತೆ ಗುರು? ಯಾವಾಗ ಪ್ಯಾರಲಲ್ ಕನೆಕ್ಷನ್ ಇರುತ್ತೋ ಆವಾಗ ವೋಲ್ಟೇಜ್ ಸೇಮ್ ಇರುತ್ತೆ. ಸೊ ಈ ಫಾರ್ಮುಲಾ ಪ್ಯಾರಲಲ್ಗೆ ಹೆಚ್ಚು ಸೂಟ್ ಆಗುತ್ತೆ. ಓಕೆನಾ? ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದ್ರೆ ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ. ಬಟ್ ಯಾಕೆ ಇದು ಪ್ಯಾರಲಲ್? ವೋಲ್ಟೇಜ್ ಸೇಮ್ ಇದ್ರೆ ಯಾಕೆ ಪ್ಯಾರಲಲ್? ನೋಡ್ರೋ, ಇದು ಪ್ಯಾರಲಲ್ ಕನೆಕ್ಷನ್, ಹೌದಾ? ಇಲ್ಲೊಂದು ರೆಸಿಸ್ಟರ್ ಇದೆ, ಇಲ್ಲೊಂದು ರೆಸಿಸ್ಟರ್ ಇದೆ, ಇಲ್ಲೊಂದು ರೆಸಿಸ್ಟರ್ ಇದೆ, ಸರಿನಾ? 3 ರೆಸಿಸ್ಟರ್ ಇದೆ. ಇವಾಗ ಈ 3 ರೆಸಿಸ್ಟರ್ ನ ನಾನು ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡ್ಕೊಂಡಿದ್ದೀನಿ, ಈ ರೀತಿ ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೊಂದು ಬ್ಯಾಟ್ರಿ ಕೊಟ್ಟಿದ್ದೀನಿ ಅಂತ ಇಟ್ಕೊಳ್ಳಿ, ಹೌದಾ? ಇದಕ್ಕೊಂದು ಬ್ಯಾಟ್ರಿ ಕೊಟ್ಟಿದ್ದೀನಿ. ಈಗ ನೀವು ಈ ರೆಸಿಸ್ಟರ್ ಅನ್ನು ಅಬ್ಸರ್ವ್ ಮಾಡಿ, ಕೆಳಗಿರೋದು ಇದಕ್ಕೆ ಬೇಕಾದ್ರೆ R1 ಅಂತ ಕರಿವ, ಇದಕ್ಕೆ R2 ಅಂತ ಕರಿವ, ಇದಕ್ಕೆ R3 ಅಂತ ಕರಿವ. ಕೆಳಗಿರೋ ರೆಸಿಸ್ಟರ್ ನೋಡಿ, ಇದು ಡೈರೆಕ್ಟ್ ಆಗಿ ಬ್ಯಾಟ್ರಿ ವೋಲ್ಟೇಜ್ ಅನ್ನು V ಅಂತ ಕರಿವ. ಓಕೆನಾ? ಸೊ ಇದು ಕೂಡ ಡೈರೆಕ್ಟ್ ಆಗಿ ಬ್ಯಾಟ್ರಿ ಕನೆಕ್ಟ್ ಆಗಿದೆ, ಹೌದು, ಡೈರೆಕ್ಟ್ ಬ್ಯಾಟ್ರಿ ಕನೆಕ್ಟ್ ಆಗಿದೆ. ಸೊ ಇದಕ್ಕೂ ಸಿಗೋ ವೋಲ್ಟೇಜ್ ಎಷ್ಟು? ಮಧ್ಯದಲ್ಲಿರೋ ರೆಸಿಸ್ಟರ್ ನೋಡಿ, ಇದು ಕೂಡ ಡೈರೆಕ್ಟ್ ಆಗಿ ಬ್ಯಾಟ್ರಿ ಎರಡು ತುದಿಗೆ ಕನೆಕ್ಟ್ ಆಗಿದೆ, ಇದಕ್ಕೂ ಸಿಗೋ ವೋಲ್ಟೇಜ್ V. ಇದು ನೋಡಿ, ಇದು ಕೂಡ ಡೈರೆಕ್ಟ್ ಆಗಿ ಬ್ಯಾಟ್ರಿ ಕನೆಕ್ಟ್ ಆಗಿದೆ, ಇದಕ್ಕೂ ಸಿಗುವಂತ ವೋಲ್ಟೇಜ್ V. ಸೊ ಇದಕ್ಕೂ ವೋಲ್ಟೇಜ್ V ನೇ ಸಿಗ್ತಾ ಇದೆ, ಇದಕ್ಕೂ V ವೋಲ್ಟೇಜ್ ಸಿಗ್ತಾ ಇದೆ, ಇದಕ್ಕೂ V ವೋಲ್ಟೇಜ್ ಸಿಗ್ತಾ ಇದೆ. ಮೂರಕ್ಕೂ V ವೋಲ್ಟೇಜ್ ಸಿಗ್ತಾ ಇರೋದ್ರಿಂದ ಇಲ್ಲಿ ವೋಲ್ಟೇಜ್ ಕಾನ್ಸ್ಟೆಂಟ್ ಇದೆ. ಪ್ಯಾರಲಲ್ ಕನೆಕ್ಷನ್ ಅಲ್ಲಿ ವೋಲ್ಟೇಜ್ ಕಾನ್ಸ್ಟೆಂಟ್ ಇದೆ, ಹೀಗಾಗಿ ಈ ಫಾರ್ಮುಲಾ ಹಾಕೋತೀವಿ ಪ್ಯಾರಲಲ್ ಕನೆಕ್ಷನ್ ಗೆ. ಅರ್ಥ ಆಯ್ತಾ? ಈಗ ಸೀರೀಸ್ ಕನೆಕ್ಷನ್ ಅಂತ ಬಂದ್ರೆ, ಸೀರೀಸ್ ಕನೆಕ್ಷನ್ ಅಲ್ಲಿ ಈ ಫಾರ್ಮುಲಾ ಯಾಕೆ ಹಾಕೋತೀವಿ? ಯಾಕಂದ್ರೆ ಕರೆಂಟ್ ಸೇಮ್ ಇರುತ್ತೆ. ಯಾಕೆ ಕರೆಂಟ್ ಸೇಮ್ ಇರುತ್ತೆ ಗೊತ್ತಾ? 3 ರೆಸಿಸ್ಟರ್ ನಾನು ಈ ರೀತಿ ಬಿಡಿಸ್ಕೋತೀನಿ ಅಂತ ಇಟ್ಕೊಳ್ಳಿ, ಸರಿನಾ? ಇದಕ್ಕೆ ನಾನು ಬ್ಯಾಟ್ರಿ ಕನೆಕ್ಟ್ ಮಾಡಿದ್ದೀನಿ ಅಂತ ಇಟ್ಕೊಳ್ಳಿ. ಈಗ ಬ್ಯಾಟ್ರಿಯಿಂದ ಕರೆಂಟ್ ಹೋಯ್ತು I ಅಂತ ಇಟ್ಕೊಳ್ಳಿ. ಇದೇ I ಕರೆಂಟ್ ಇದ್ರ ಒಳಗೂ ಹೋಗುತ್ತೆ, ಇದ್ರ ಒಳಗೂ ಹೋಗುತ್ತೆ, ಇದ್ರ ಒಳಗೂ ಹೋಗುತ್ತೆ, ಮತ್ತು ವಾಪಸ್ಸು ಅದೇ ಬರುತ್ತೆ, ಹೌದಾ? ಸೊ ಇಲ್ಲಿ ಕರೆಂಟ್ ಅನ್ನೋದು ಡಿವೈಡ್ ಆಗ್ತಾ ಇಲ್ಲ. ಇಲ್ಲಿ ಎಷ್ಟು ಕರೆಂಟ್ ಹೋಗಿತ್ತೋ ಅಷ್ಟೇ ಇದ್ರ ಒಳಗೂ ಹೋಗುತ್ತೆ, ಇದ್ರ ಒಳಗೂ ಹೋಗುತ್ತೆ, ಇದ್ರ ಒಳಗೂ ಹೋಗುತ್ತೆ. ಅಂದ್ರೆ 3ರಲ್ಲೂ ಕರೆಂಟ್ ನ ವ್ಯಾಲ್ಯೂ ಸೇಮ್ ಇರುತ್ತೆ. ಬಟ್ ಈ ರೀತಿಲಿ ಇದ್ದಾಗ ಕರೆಂಟ್ ನ ವ್ಯಾಲ್ಯೂ ಸೇಮ್ ಇರುತ್ತಾ? ಇಲ್ಲ. ಇಲ್ಲಿಂದ I ಕರೆಂಟ್ ಬಂತು ಅಂತಂದ್ರೆ, ಈ ಕರೆಂಟ್ ಬಂತು ಈ ಪಾಯಿಂಟ್ ಬಂದಾಗ ಈ ಕರೆಂಟ್ 3 ಪಾರ್ಟ್ ಆಗಿ ಡಿವೈಡ್ ಆಗುತ್ತೆ. 1 ಪಾರ್ಟ್ ಇಲ್ಲಿ ಹೋಗುತ್ತೆ, 1 ಪಾರ್ಟ್ ಮೇಲೆ ಹೋಗುತ್ತೆ, 1 ಪಾರ್ಟ್ ಕೆಳಗೆ ಹೋಗುತ್ತೆ, ಹೌದಾ? ಈ ರೆಸಿಸ್ಟರ್ ಅಲ್ಲಿ ಹರಿತಾ ಇರೋ ಕರೆಂಟೇ ಬೇರೆ. ಇದ್ರಲ್ಲಿ I1 ಕರೆಂಟ್ ಹರಿತಾ ಇದೆ, ಇದ್ರಲ್ಲಿ I2 ಕರೆಂಟ್ ಹರಿತಾ ಇದೆ, ಇದ್ರಲ್ಲಿ I3 ಕರೆಂಟ್ ಹರಿತಾ ಇದೆ ಅಂತಂದ್ರೆ, ಈ ರೆಸಿಸ್ಟರ್ ಅಲ್ಲಿ ಹರಿತಾ ಇರೋ ಕರೆಂಟೇ ಬೇರೆ, ಈ ರೆಸಿಸ್ಟರ್ ಅಲ್ಲಿ ಹರಿತಾ ಇರೋ ಕರೆಂಟೇ ಬೇರೆ, ಈ ರೆಸಿಸ್ಟರ್ ಅಲ್ಲಿ ಹರಿತಾ ಇರೋ ಕರೆಂಟೇ ಬೇರೆ. ಬಟ್ ಇಲ್ಲಿ ಏನಾಗಿತ್ತು? ಇಲ್ಲಿ ಕರೆಂಟ್ ಸೇಮ್ ಇತ್ತು. ಸೀರೀಸ್ ಇದ್ದಾಗ ಕರೆಂಟ್ ಸೇಮ್ ಇರುತ್ತೆ, ಪ್ಯಾರಲಲ್ ಇದ್ದಾಗ ವೋಲ್ಟೇಜ್ ಸೇಮ್ ಇರುತ್ತೆ. ಹೀಗಾಗಿ ಅದಕ್ಕೆ ಸಂಬಂಧಪಟ್ಟಿರೋ ಫಾರ್ಮುಲಾಸ್ ನಾವು ಅನುಕೂಲಕ್ಕೆ ತಕ್ಕ ಹಾಗೆ ಹಾಕೋಬಹುದು. ಓಕೆನಾ? ಐ ಹೋಪ್ ಇವೆಲ್ಲ ಏನೇನು ಅರ್ಥ ಮಾಡ್ಕೋಬೇಕಾಗಿತ್ತು ಇದನ್ನ ನಾವು ಅರ್ಥ ಮಾಡ್ಕೊಂಡಿದ್ದೇವೆ. ಇವೆಲ್ಲ ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂತಾನು ನಾನು ಅನ್ಕೋತೀನಿ. ವಿಷಯ ಅರ್ಥ ಮಾಡ್ಕೊಂಡ್ರೆ ನಮ್ ಕೆಲಸ ಮುಗಿತಾ? ಇಲ್ಲ. ಈಗ ಏನ್ ಮಾಡ್ಬೇಕು? ಅರ್ಥ ಮಾಡ್ಕೊಂಡಿರೋ ವಿಷಯಗಳನ್ನ ಗಟ್ಟಿ ಮಾಡ್ಕೋಬೇಕು. ಅಂದ್ರೆ ಏನ್ ಮಾಡ್ಬೇಕು ಅಂದ್ರೆ ನಾವು ಅದಕ್ಕೆ ಸಂಬಂಧಪಟ್ಟಿರೋ ಕ್ವಶನ್ ಸಾಲ್ವ್ ಮಾಡ್ಕೋಬೇಕು. ಆವಾಗ ನಮ್ಗೆ ವಿಷಯ ಗಟ್ಟಿಯಾಗಿ ಅರ್ಥ ಆಗತ್ತೆ. ಇವಾಗ ಏನ್ ಮಾಡೋಣ? ಒಂದು ಸಿಂಪಲ್ ಕ್ವಶನ್, ಸಿಂಪಲ್ ಅಲ್ಲ, ಒಂದ್ ಸ್ವಲ್ಪ ನೀವು ತಲೆ ಓಡಿಸ್ಬೇಕಾಗಿರುವಂತ ಕ್ವಶನ್ ಅನ್ನ ನಿಮ್ಗೆ ಕೊಡ್ತೀನಿ, ಸರಿನಾ? ಸೊ ನನ್ನ ಹತ್ರ 3 ಬಲ್ಬ್ ಇದೆ ಅಂತ ಇಟ್ಕೊಳ್ಳಿ. ಹಳೆ ಕಾಲದಲ್ಲಿ ಸಿಕ್ತಿತ್ತಲ್ವ ಟಂಗ್ಸ್ಟನ್ ಬಲ್ಬು. ಸೊ ಆ 3 ಬಲ್ಬ್ ಇದೆ ಅಂತ ಇಟ್ಕೊಳ್ಳಿ. ಆ 3 ಬಲ್ಬ್ ಅನ್ನು ನಾನು ಈ ರೀತಿ ಕನೆಕ್ಷನ್ ಮಾಡ್ಕೊಂಡು ಅದನ್ನ ತಗೊಂಡು ಹೋಗಿ ನಾನು ಸಾಕೆಟ್ ಕೊಡ್ತೇನೆ. ಸಾಕೆಟ್ ಅಂದ್ರೆ ಗೊತ್ತಾಯ್ತಲ್ವಾ? ಸ್ವಿಚ್ ಬೋರ್ಡ್ ಅಲ್ಲಿ ತೂತ್ ಇರ್ತದಲ್ಲ, ಅಲ್ಲಿ ನೀವು ಪ್ಲಗ್ ಚಾರ್ಜರ್ ಎಲ್ಲ ತಗೊಂಡೋಗಿ ತುಂಬುತ್ತಿರಲ್ಲ, ಅದು ಆ ಸಾಕೆಟ್ ನಾನು ಕೊಟ್ಟಿದ್ದೇನೆ ಅಂತ ಇಟ್ಕೊಳ್ಳಿ. ಸಪ್ಲೈ ಎಷ್ಟಿರತ್ತಪ್ಪ? ನಮ್ಮ ಮನೇಲೆಲ್ಲ ಬರೋದು 220 ವೋಲ್ಟಿನ ಸಪ್ಲೈ ಇರುತ್ತೆ. ಓಕೆನಾ? 220 ವೋಲ್ಟಿನ ಸಪ್ಲೈಗೆ ನಾನು ಅದಕ್ಕೆ ಕನೆಕ್ಟ್ ಮಾಡಿದ್ದೀನಿ ಅಂತ ಇಟ್ಕೊಳ್ಳಿ. ಈ ಬಲ್ಬ್ ಏನಿದೆಯೋ, ಈ ಬಲ್ಬ್ ಇರೋದು 100 ವ್ಯಾಟ್. ಓಕೆನಾ? ಈ ಬಲ್ಬ್ ಇರೋದು 100 ವ್ಯಾಟ್. ಯಾವಾಗ 100 ವ್ಯಾಟ್ ಯಾವಾಗ ಇದಕ್ಕೆ 220 ವೋಲ್ಟ್ ಸಪ್ಲೈ ಆಗುತ್ತೋ ಆವಾಗ. 100 ವ್ಯಾಟ್ ಬಲ್ಬ್ ಅಂದ್ರೆ ಏನರ್ಥ? 100 ವ್ಯಾಟ್ ಯಾವಾಗ 220 ವೋಲ್ಟ್ ಸಪ್ಲೈ ಆಗುತ್ತೋ ಆವಾಗ 100 ವ್ಯಾಟ್. ಈ ಬಲ್ಬ್ ಇರೋದು 50 ವ್ಯಾಟ್ ಇದೆ ಅಂತ ಇಟ್ಕೊಳ್ಳಿ. ಯಾವಾಗ ಇದಕ್ಕೆ 220 ವೋಲ್ಟ್ ಸಪ್ಲೈ ಆಗುತ್ತೋ ಆವಾಗ ಇದು 50 ವ್ಯಾಟಿನ ಬಲ್ಬ್. ಈ ಬಲ್ಬ್ ಏನಿದೆಯೋ ಇದು ಒಂದು 25 ವ್ಯಾಟಿನ ಔಟ್ಪುಟ್ ಕೊಡ್ತದೆ. ಯಾವಾಗ ಕೊಡುತ್ತೆ? ಯಾವಾಗ ಅದಕ್ಕೆ 220 ವೋಲ್ಟ್ ಸಪ್ಲೈ ಆಗುತ್ತೋ ಆವಾಗ ಅದು 25 ವ್ಯಾಟ್ ಕೊಡುತ್ತೆ, ಸರಿನಾ? ಸೊ ಈ ರೀತಿ ಕನೆಕ್ಷನ್ ಇದೆ. ಈಗ ನೀವು ಹೇಳ್ಬೇಕು ನನಗೆ, ಈ ಬಲ್ಬ್ ಜಾಸ್ತಿ ಬ್ರೈಟ್ ಆಗಿ ಉರಿತದೆಯೋ, ಈ ಬಲ್ಬ್ ಜಾಸ್ತಿ ಬ್ರೈಟ್ ಆಗಿ ಉರಿತದೆಯೋ, ಅಥವಾ ಈ ಬಲ್ಬ್ ಜಾಸ್ತಿ ಆಗಿ ಉರಿತದೆಯೋ? ನೀವು ಅನ್ಕತಿರ್ಬೋದು, ಸರ್ ಇದೆಲ್ಲ ಪ್ರಶ್ನೆ ಸರ್, ಆಬ್ವಿಯಸ್ಲಿ ಇಲ್ಲಿ 100 ವ್ಯಾಟ್ ಬಲ್ಬ್ ಇದೆ ಸರ್, ಸೊ ಇದೇ ಜಾಸ್ತಿ ಬ್ರೈಟ್ ಆಗಿ ಉರಿಯುತ್ತೆ ಅಂತ ನೀವು ಅಂದ್ಕೊಂಡಿದ್ದೀರಾ. ಬಟ್ ಆಕ್ಚುಲಿ ವಿಷಯ ಹಾಗಲ್ಲ. ಜಾಸ್ತಿ ಬ್ರೈಟ್ ಆಗಿ ಉರಿಯೋನು ಯಾರಪ್ಪ ಅಂತ ಕೇಳಿದ್ರೆ ಇವನು ಜಾಸ್ತಿ ಬ್ರೈಟ್ ಆಗಿ ಉರಿತಾನೆ. ಅರೆ ಹೆಂಗೆ ಸರ್? ಹೆಂಗೆ ಅಂದ್ರೆ ಹಾಗೆ ಸೀರೀಸ್ ಕನೆಕ್ಷನ್ ಇದೆ. ಇಲ್ಲಿ ಸೀರೀಸ್ ಕನೆಕ್ಷನ್ ಇದೆ. ಇದು 100 ವ್ಯಾಟ್ ಯಾವಾಗ 220 ವೋಲ್ಟ್ ನ ಸಪ್ಲೈ ಯಾವಾಗ ಇದಕ್ಕಾಗುತ್ತೋ ಆವಾಗ. ಈಗ ಇದಕ್ಕೆ 220 ವೋಲ್ಟ್ ನ ಸಪ್ಲೈ ಆಗ್ತಾ ಇದೆಯಾ ಈ ಒಂದು ಬಲ್ಬ್ಗೆ? ಆಗ್ತಾ ಇಲ್ಲ. ಇದು ಡೈರೆಕ್ಟ್ ಆಗಿ ಇದಕ್ಕೆ ಕನೆಕ್ಟ್ ಇದ್ರೆ, ಸಪ್ಲೈಗೆ ಇದು ಡೈರೆಕ್ಟ್ ಆಗಿ ಕನೆಕ್ಟ್ ಇದ್ರೆ ಆವಾಗ ಇದಕ್ಕೆ 220 ವೋಲ್ಟ್ ನ ಸಪ್ಲೈ ಆಗ್ತಿತ್ತು. ಇದು 100 ವ್ಯಾಟ್ ಅಲ್ಲಿ ಉರಿತಾ ಇತ್ತು. ಬಟ್ ಏನಾಗಿದೆ?
ಈ ವೋಲ್ಟೇಜ್ ಏನ್ ಸಪ್ಲೈ ಆಗಿದೆಯೋ ಆ ಸಪ್ಲೈ ಆಗಿರೋ ವೋಲ್ಟೇಜ್ ಅಲ್ಲಿ ಈ ಬಲ್ಬ್ ಸ್ವಲ್ಪ ವೋಲ್ಟೇಜ್ ಅನ್ನು ತಿಂತಾ ಇದೆ, ಇದು ಒಂದ್ ಸ್ವಲ್ಪ ವೋಲ್ಟೇಜ್ ಅನ್ನು ತಿಂತಾ ಇದೆ, ಇದು ಸ್ವಲ್ಪ ವೋಲ್ಟೇಜ್ ಅನ್ನು ತಿಂತಾ ಇದೆ. ಈ ಮೂರೂ ತಿನ್ನುವಂತ ವೋಲ್ಟೇಜ್ ಅನ್ನ ಸೇರಿಸಿದಾಗ ನಮ್ಗೆ 220 ವೋಲ್ಟ್ ಸಿಗತ್ತೆ. ಇದು ಡೈರೆಕ್ಟ್ ಆಗಿ ಇದಕ್ಕೆ ಕನೆಕ್ಟ್ ಆಗಿದ್ರೆ ಆವಾಗ ಹೇಳ್ಬೋದಿತ್ತು ಇದು 220 ವೋಲ್ಟ್ ಇದೆ ಅಂತ ಹೇಳ್ಬೋದಿತ್ತು. ಬಟ್ ಈಗ ಇವು ಮೂರು ಸೇರ್ಸ್ಕೊಂಡು 220 ವೋಲ್ಟ್. ಸೊ ಹೀಗಾಗಿ ಇದು ಈಗ ಈ ಕಂಡೀಷನ್ ಏನ್ ನಾವು ಮಾಡಿದೆವೋ, ಸೀರೀಸ್ ಕನೆಕ್ಷನ್ ಏನ್ ಕೊಟ್ಟಿದ್ದೇವೋ ಇದ್ರಲ್ಲಿ ಇದು 100 ವ್ಯಾಟ್ ಅಲ್ಲಿ ಉರಿಯುವುದಿಲ್ಲ. ಕನೆಕ್ಷನ್ ಸೀರೀಸ್ ಇದೆ, ಕನೆಕ್ಷನ್ ಸೀರೀಸ್ ಇದೆ ಅಂದ್ಮೇಲೆ ನಾವು ಪವರ್ ಕಂಡುಹಿಡಿಬೇಕಂದ್ರೆ ಯಾವ ಫಾರ್ಮುಲಾ ಹಾಕ್ಬೇಕೈತಿ ಇಲ್ಲಿ? ಕನೆಕ್ಷನ್ ಸೀರೀಸ್ ಇದೆ ಅಂದ್ಮೇಲೆ I²R ಫಾರ್ಮುಲಾ ಹಾಕ್ಬೇಕಾಯ್ತು ನಾವು. ಹೌದಾ? ಈ ಫಾರ್ಮುಲಾ ಹಾಕ್ಬೇಕು. ಮೇನ್ಲಿ ನಾವು ಹಾಕ್ಬೇಕಾಗಿರೋ ಫಾರ್ಮುಲಾ ಯಾವುದು? ಇದು. ಬಟ್ ನಾವ್ ಇವಾಗ ಮೊದಲು ಇದ್ರ ರೆಸಿಸ್ಟೆನ್ಸ್ ಎಷ್ಟು, ಇದ್ರ ರೆಸಿಸ್ಟೆನ್ಸ್ ಎಷ್ಟು, ಇದ್ರ ರೆಸಿಸ್ಟೆನ್ಸ್ ಎಷ್ಟು ಅನ್ನೋದು ನಮ್ಗೆ ಗೊತ್ತಾದ್ರೆ ನಾವು ಮುಂದುವರಿಯೋದ್ ರೀತಿಲಿ ಇದೆ ಇಲ್ಲಿ. ಯಾಕಂದ್ರೆ ಈ ಫಾರ್ಮುಲಾ ಹಾಕ್ಬೇಕು ಅಂತಂದ್ರೆ ರೆಸಿಸ್ಟೆನ್ಸ್ ಎಷ್ಟು ಅಂತ ನಮ್ಗೆ ಗೊತ್ತಿರಬೇಕು. ಸೊ ಇದ್ರ ರೆಸಿಸ್ಟೆನ್ಸ್ ಸಪರೇಟ್ ಆಗಿ ತೆಗಿಬೇಕು, ಇದ್ರ ರೆಸಿಸ್ಟೆನ್ಸ್ ಅನ್ನ ಸಪರೇಟ್ ಆಗಿ ತೆಗಿಬೇಕು, ಇದ್ರ ಸಪರೇಟ್ ಆಗಿ ತೆಗಿಬೇಕು. ಅದನ್ನ ತೆಕ್ಕೊಳ್ಳೋಣ ಫಸ್ಟ್. ಸರಿನಾ? ಅದನ್ನ ತೆಕ್ಕೋಬೇಕು ಅಂದ್ರೆ ನಮಗ್ ಪವರ್ ಎಷ್ಟಿದೆ ಅನ್ನೋದು ಗೊತ್ತಿದೆ, ವೋಲ್ಟೇಜ್ ಎಷ್ಟು ಅಂದ್ರೆ ಇದು 25 ವ್ಯಾಟ್ ಯಾವಾಗ 220 ವೋಲ್ಟ್ ಇದ್ದಾಗ ಅನ್ನೋದು ನಮಗ್ ಗೊತ್ತಿದೆ. ಸೊ ವೋಲ್ಟೇಜ್ ಗೊತ್ತಿದ್ದ ರೀತಿಲಿ ಆಯ್ತು. ಬಟ್ ಇದಕ್ಕೆ ಈ ಕಂಡೀಷನ್ ನಲ್ಲಿ ಇದಕ್ಕೆ ಸಿಗ್ತಾ ಇರೋ ವೋಲ್ಟೇಜ್ ಗೊತ್ತಿಲ್ಲ. ಬಟ್ 220 ವೋಲ್ಟ್ ಕೊಟ್ಟಾಗ ಇದು 25 ವ್ಯಾಟ್ ಅನ್ನೋದು ಗೊತ್ತಿದೆಯಲ್ವಾ? 220 ವೋಲ್ಟ್ ಕೊಟ್ಟಾಗ ಇದು 25 ವ್ಯಾಟ್ ಅನ್ನೋದು ಗೊತ್ತಿದೆಯಲ್ವಾ? ಇಷ್ಟು ಗೊತ್ತಿದ್ರೆ ಸಾಕು. ಸೊ ನಾವು ಈ ಕಂಡೀಷನ್ ನಲ್ಲಿ ನಮಗೆ ಬೇಕಾಗಿರೋದೇನು? ಇವಾಗ ಬೇಕಾಗಿರೋದು ರೆಸಿಸ್ಟೆನ್ಸ್. ಸೊ ಈ ಮೂರು ಸಿಗುವಂತ ಫಾರ್ಮುಲಾ ಯಾವ್ದಿದೆ? P is equal to V² divided by R ಅನ್ನುವಂಥದ್ದಿದೆ. R ಬೇಕು ಅಂದ್ರೆ R ಅನ್ನ ಈ ಕಡೆ ತಗೊಬರೋಣ, P ಅನ್ನ ಈ ಕಡೆ ತಗೊಂಡು ಹೋಗೋಣ. ಓಕೆನಾ? ಸೊ R ಈ ಕಡೆಗೆ, P ಈ ಕಡೆಗೆ. ಓಕೆನಾ? ಸ್ವಾಪ್ ಮಾಡ್ಕೊಂಡೆ, ಮತ್ತೇನ್ ಮಾಡಿಲ್ಲ. ಸೊ V², V ಎಷ್ಟಿದೆ ಗೊತ್ತಿದೆ, 220 ಇದೆ, ಅದರ ಸ್ಕ್ವೇರ್ ಆಗತ್ತೆ. ಸೊ 220 ಸ್ಕ್ವೇರ್ ಎಷ್ಟು? 220 ಇದೆ, ಅದರ ಸ್ಕ್ವೇರ್ ಆಗತ್ತೆ. ಪವರ್ ಎಷ್ಟಿದೆ? ಪವರ್ ಇರೋದು 25 ಇದೆ. ಸೊ ರೆಸಿಸ್ಟೆನ್ಸ್ ಎಷ್ಟು ಬರ್ಬೇಕಾಯ್ತು? ಕ್ಯಾಲ್ಕುಲೇಟರ್ ಅಲ್ಲಿ ಹಾಕಿ ಮಾಡಿ ನೋಡಿದೆ, 1936 ಸಿಕ್ತು ರೆಸಿಸ್ಟರ್. ಓಕೆನಾ? ಇಷ್ಟು ಓಮ್ ಇದೆ ಇದರ ರೆಸಿಸ್ಟೆನ್ಸ್. ಇದರ ರೆಸಿಸ್ಟೆನ್ಸ್ ಇಷ್ಟಿದೆ. ಇದರ ರೆಸಿಸ್ಟೆನ್ಸ್ ಎಷ್ಟಿದೆ ನೋಡೋಣ. ಓಕೆನಾ? ಸೊ ಸೇಮ್ ಲೆಕ್ಕ ಬರುತ್ತೆ. ಕೆಳಗಡೆಗೆ ಏನ್ ಬರುತ್ತೆ? 50 ಅಂತ ಬರುತ್ತೆ. ಸೊ ಇದನ್ನ ನಾವು R1 ಅಂತ ಕರಿವಾ, ಇದನ್ನ R2 ಅಂತ ಕರಿವಾ, ಇದರ ರೆಸಿಸ್ಟೆನ್ಸ್ ಅನ್ನ R3 ಅಂತ ಕರಿವಾ. ಸರಿನಾ? ಸೊ R1 ಇಷ್ಟಾಯ್ತು. R2 ಎಷ್ಟು ಬರುತ್ತೆ? R2 ಮೇಲ್ಗಡೆಗೆ 220 ಸ್ಕ್ವೇರೇ ಬರುತ್ತೆ. ಯಾಕಂದ್ರೆ 220 ವೋಲ್ಟೇಜ್ ಇದ್ದಾಗ ಮಾತ್ರ ಇದಿರೋದು 50 ವ್ಯಾಟ್. ಸೊ ಇದು 50 ವ್ಯಾಟಿನ ಬಲ್ಬ್ ಆಗ್ಬೇಕಂದ್ರೆ 220 ವೋಲ್ಟಿನ ಸಪ್ಲೈ ಇರಬೇಕು. ಸೊ 220 ವೋಲ್ಟಿನ ಸಪ್ಲೈ ಇದೆ ಅಂದ್ರೆ ಅದು 50 ವ್ಯಾಟ್ ಅಲ್ಲಿ ಉರಿಯುತ್ತೆ. ಹೀಗಾಗಿ ಈ ಲೆಕ್ಕ ನಾವು ಇಲ್ಲಿ ಹಾಕೋಬಹುದು. ಸೊ 220 ಸೇಮ್ ಡಿವೈಡೆಡ್ ಬೈ 50 ಮಾಡೋಣ. 968 ಸಿಗತ್ತೆ. ಇದು 968 ಸಿಗತ್ತೆ. ಸೊ ಇನ್ನೊಂದೇನಿದೆಯಲ್ವಾ? ಇನ್ನೊಂದಿರೋದು R3 ಇರೋದು ಇಷ್ಟಿದೆ. ಸೊ 220 ಇದು ಸೇಮ್ ಲೆಕ್ಕ ಬರುತ್ತೆ. ಸೇಮ್ ಲೆಕ್ಕ 220 ಸ್ಕ್ವೇರ್ ಬರುತ್ತೆ ಡಿವೈಡೆಡ್ ಬೈ ಇದರ ವೋಲ್ಟೇಜ್ ಎಷ್ಟಿರೋದು? R3 ಇರೋದು 100 ವ್ಯಾಟ್ ಇರೋದು. ಸೊ ಇಲ್ಲಿ 100 ಅಂತ ಹಾಕೋತೀನಿ. ಸೊ ಇದೆಷ್ಟು ಬರುತ್ತಪ್ಪ ಅಂತಂದ್ರೆ 484 ಬರುತ್ತೆ. 484 ಅಂತ ಬರುತ್ತೆ. ಸೊ ಎಲ್ಲಕ್ಕಿಂತ ಜಾಸ್ತಿ ಇರೋದು ಯಾವ್ದಿಲ್ಲಿ? ಎಲ್ಲಕ್ಕಿಂತ ಜಾಸ್ತಿ ಇರೋದು ಇದ್ರದ್ದು. ಯಾರ ರೆಸಿಸ್ಟೆನ್ಸ್ ಎಲ್ಲಕ್ಕಿಂತ ಜಾಸ್ತಿ ಇದೆಯೋ ಅವನ ಪವರ್ ಕನ್ಸಂಪ್ಷನ್ ಎಲ್ಲಕ್ಕಿಂತ ಜಾಸ್ತಿ ಇರುತ್ತೆ ಈ ಕೇಸ್ ನಲ್ಲಿ. ಸರಿನಾ? ಯಾರ ರೆಸಿಸ್ಟೆನ್ಸ್ ಅತ್ಯಂತ ಕಮ್ಮಿ ಇದೆಯೋ, ರೆಸಿಸ್ಟೆನ್ಸ್ ಕಮ್ಮಿ ಇದ್ರೆ ಪವರ್ ಕನ್ಸಂಪ್ಷನ್ ಕೂಡ ಕಮ್ಮಿ ಆಗುತ್ತೆ. ಯಾಕಂದ್ರೆ ಈ ಇಡೀ ಸರ್ಕ್ಯೂಟ್ ಅಲ್ಲಿ ಹರಿತಾ ಇರೋದು, ಇದ್ರಲ್ಲಿ ಹರಿತಾ ಇರೋ ಕರೆಂಟ್ ಸೇಮ್, ಇದ್ರಲ್ಲಿ ಹರಿತಾ ಇರೋ ಕರೆಂಟ್ ಸೇಮ್, ಇದ್ರಲ್ಲಿ ಹರಿತಾ ಇರೋ ಕರೆಂಟ್ ಸೇಮ್. ಯಾಕಂದ್ರೆ ಕರೆಂಟ್ ಇರೋದು ಒಂದೇ ದಾರಿ, ಇದೇ ದಾರಿಲಿ ಬರ್ಬೇಕು, ಇದೇ ದಾರಿಲಿ ಹೋಗ್ಬೇಕು. ಸೊ ಕರೆಂಟ್ ಸೇಮ್ ಇರುತ್ತೆ. ರೆಸಿಸ್ಟೆನ್ಸ್ ಕಮ್ಮಿ ಇದ್ದವನ್ ಪವರ್ ಕಮ್ಮಿ, ರೆಸಿಸ್ಟೆನ್ಸ್ ಜಾಸ್ತಿ ಇದ್ದವನ್ ಪವರ್ ಜಾಸ್ತಿ. ಹೌದಾ? ಸೊ ಇಲ್ಲಿ ರೆಸಿಸ್ಟೆನ್ಸ್ ಜಾಸ್ತಿ ಇರೋದು ಯಾವ್ದ್ರದ್ದು? ಇದರ ರೆಸಿಸ್ಟೆನ್ಸ್ ಎಲ್ಲಕ್ಕಿಂತ ಜಾಸ್ತಿ ಇರೋದು. ಹೀಗಾಗಿ ಇದು ಇಲ್ಲಿ ಜಾಸ್ತಿ ಪವರ್ ಅನ್ನ ಕನ್ಸ್ಯೂಮ್ ಮಾಡತ್ತೆ. ಜಾಸ್ತಿ ಪವರ್ ಅನ್ನ ಕನ್ಸ್ಯೂಮ್ ಮಾಡತ್ತೆ ಅಂದ್ರೆ ಅದು ಜಾಸ್ತಿ ಬ್ರೈಟ್ ಆಗಿ ಉರಿಯುತ್ತೆ. ವೆರಿ ಸಿಂಪಲ್ ಲಾಜಿಕ್. ಈಗ ಅರ್ಥ ಮಾಡ್ಕೊಳ್ಳೋಣ, ಮತ್ತೊಂದು ವಿಷಯ ಅರ್ಥ ಮಾಡ್ಕೊಳ್ಳೋಣ. ಈಗ ನಾನು ಸೀರೀಸ್ ಕನೆಕ್ಷನ್ ಕೊಟ್ಟಿದ್ದೆ, ಇವಾಗ ನಾನು ಪ್ಯಾರಲಲ್ ಕನೆಕ್ಷನ್ ಕೊಡ್ತೀನಿ. ಓಕೆನಾ? ಈಗ ಯಾವ ತರ ಕನೆಕ್ಷನ್ ಕೊಡ್ತೀನಿ ನಾನು? ಇವಾಗ ಪ್ಯಾರಲಲ್ ಕನೆಕ್ಷನ್ ಅನ್ನ ಕೊಡ್ತೀನಿ. ಬಲ್ಬುದು ಸೇಮ್ ಬಲ್ಬು ಬಟ್ ಇವಾಗ ಪ್ಯಾರಲಲ್ ಕನೆಕ್ಷನ್ ಕೊಟ್ಟಿದ್ದೀನಿ. ಇವಾಗ ಕತೆ ಏನಾಗತ್ತೆ ಅಂತ ನೋಡೋಣ. ಮೇಲ್ಗಡೆ ಇರೋದು 100 ವ್ಯಾಟಿನ ಬಲ್ಬು, ಇದು 50 ವ್ಯಾಟಿನ ಬಲ್ಬು, ಇದು 25 ವ್ಯಾಟಿನ ಬಲ್ಬು. ಓಕೆನಾ? ಇವಾಗ ಏನ್ ಕತೆ ಆಗತ್ತೆ ಅಂತ ನೋಡೋಣ. ಇವಾಗ ಏನ್ ಕತೆ ಆಗತ್ತೆ? ಈ 100 ವ್ಯಾಟ್ ಯಾವಾಗ ಎಟ್ 220 ವೋಲ್ಟ್. ಸೊ ಈ 100 ವ್ಯಾಟ್ಗೆ ಏನಾಗಿದೆ? 220 ವೋಲ್ಟ್ ಡೈರೆಕ್ಟ್ ಆಗಿ ಸಿಗ್ತಾ ಇದೆ. ಸೊ ಈ 100 ವ್ಯಾಟಿನ ಬಲ್ಬು 100 ವ್ಯಾಟ್ ನಲ್ಲಿನೇ ಉರಿಯುತ್ತೆ. ಈ 50 ವ್ಯಾಟ್ಗೆ 220 ವೋಲ್ಟ್ ಸಿಕ್ಬಿಟ್ಟಿದೆ. ಹೀಗಾಗಿ 50 ವ್ಯಾಟಿನ ಬಲ್ಬು 50 ವ್ಯಾಟ್ ನಲ್ಲಿನೇ ಉರಿಯುತ್ತೆ.
ಈ 25 ವ್ಯಾಟಿನ ಬಲ್ಬ್ಗೆ 220 ವೋಲ್ಟ್ ಸಿಕ್ಕಿದೆ ಅಂದ್ರೆ 25 ವ್ಯಾಟ್ನ ಬಲ್ಬು 25 ವ್ಯಾಟ್ನಲ್ಲಿನೇ ಉರಿಯುತ್ತೆ. ಆವಾಗ ಕಂಡೀಷನ್ ಬೇರೆ ಇತ್ತು, ಇವಾಗ ಕಂಡೀಷನ್ ಬೇರೆ ಇದೆ. ಹೀಗಾಗಿ ಇವಾಗ ಜಾಸ್ತಿ ಬ್ರೈಟ್ ಆಗಿ ಉರಿತಿರೋರು ಇವರು, ಯಾಕಂದ್ರೆ 100 ವ್ಯಾಟ್ ಪವರ್ ಜಾಸ್ತಿ ಇದೆ. ಸೊ ಜಾಸ್ತಿ ಪವರ್ ಕನ್ಸ್ಯೂಮ್ ಮಾಡ್ತಾ ಇರೋದು ಇವನು, ಸೊ ಜಾಸ್ತಿ ಬ್ರೈಟ್ ಆಗಿ ಉರಿಯೋನು ಇವನು. ಓಕೆನಾ? ಸೊ ಒಂದು ಮೇನ್ ಕಾನ್ಸೆಪ್ಟ್, ಒಂದು ಬೇಸಿಕ್ ಕಾನ್ಸೆಪ್ಟ್ ನಿಮ್ಗೆ ಕ್ಲಿಯರ್ ಆಗಿದೆ ಅಂತ ಅನ್ಕೊಂಡಿದ್ದೇನೆ. ಒಂದು ಸಿಂಪಲ್ ಲೆಕ್ಕ ಇದೆ, ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡ್ತಾ ಇದ್ದೇನೆ. ಇದನ್ನ ನೀವು ಹೋಮ್ವರ್ಕ್ ಆಗಿ ತಗೊಂಡು ಇದರ ಆನ್ಸರ್ ಅನ್ನ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಬೇಕು, ಸರಿನಾ? ಇದಾಗಿತ್ತು ಇವತ್ತಿನ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.